ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಾರು ಅಪಘಾತ ಆಗಿದೆ. ಚಿಕ್ಕಮಗಳೂರಿನಿಂದ ಶಿಕಾರಿಪುರಕ್ಕೆ ತೆರಳುವಂತ ಹೊತ್ತಿನಲ್ಲಿ ಅಪಘಾತ ಆಗಿರೋದು. ವಿಜೇಂದ್ರ ಕಾರಿಗೆ ಹಿಂಬದಿಯಿಂದ ಲಾರಿ ಗುದ್ದಿದೆ. ಅದೃಷ್ಟವಶಾತ್ ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ತಮ್ಮ ಪರ್ಸನಲ್ ಕಾರ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು ವಿಜೇಂದ್ರ ಅವರು. ಇನ್ನು ಪಕ್ಷದ ಕಡೆಯಿಂದ ಅಧ್ಯಕ್ಷರಿಗೆ ಮೀಸಲಿರುವಂತ ಕಾರು ಅಪಘಾತ ಆಗಿರೋದು. ರಾಜ್ಯಾಧ್ಯಕ್ಷರಿಗೆ ಸೀಮಿತವಾಗಿರುವಂತ ಕಾರ್ನಲ್ಲಿ ತೆರಳುತ್ತಾ ಇದ್ದ ವೇಳೆ ಘಟನೆಯಾಗಿದೆ. ರಾಜ್ಯ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರಗೆ ಸೇರಿದ ಕಾರಿಗೆ ಲಾರಿಯೊಂದು ಡಿಕ್ಕಿ ಹೊಡೆದಿದೆ. ಚಿಕ್ಕಮಗಳೂರು ತಾಲೂಕಿನ ಲಕ್ಯಾ ಕ್ರಾಸ್ ಬಳಿ ಈ ಅಪಘಾತ ಸಂಭವಿಸಿದೆ. ಇನ್ನು ಬಸವ ತತ್ವ ಕಾರ್ಯಕ್ರಮವನ್ನ ಮುಗಿಸಿ ವಾಪಸ್ ಚಿಕ್ಕಮಗಳೂರು ನಗರದಿಂದ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ರು, ಅಂದ್ರೆ ಶಿಕಾರಿಪುರಕ್ಕೆ ಹೋಗ್ತಾ ಇರುವಂತಹ ಹೊತ್ತಿನಲ್ಲಿ ಈ ಘಟನೆ ಆಗಿದೆ. ಲಾರಿ ಡಿಕ್ಕಿ ಹೊಡೆದ ರಭಸಕ್ಕೆ ಕಾರಿನ ಹಿಂಭಾಗ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಆದ್ರೆ ಅದೃಷ್ಟವಶಾತ್ ವಿಜೇಂದ್ರ ಅವರಿಗೆ ಏನು ಆಗಿಲ್ಲ. ಅವರು ಬೇರೊಂದು ಕಾರ್ನಲ್ಲಿ ಪ್ರಯಾಣಿಸ್ತಾ ಇದ್ರು, ಹಾಗಾಗಿ ಬಚಾವಾಗಿದ್ದಾರೆ. ಸದ್ಯ ಪೊಲೀಸರು ಲಾರಿ ಚಾಲಕನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ವಿಜೇಂದ್ರಗೆ ಸೇರಿದ ಕಾರಿನ ಚಾಲಕ ಕೂಡ ಅದೃಷ್ಟವಶಾತ್ ಎನ್ನುವಂತೆ ಪ್ರಾಣ ಅಪಾಯದಿಂದ ಪಾರಾಗಿದ್ದಾರೆ. ಅಂದ್ರೆ ಹೊರ ಜಿಲ್ಲೆಗಳಿಗೆ ತೆರಳುವಾಗ ವಿಜೇಂದ್ರ ಅವರು ಇದೇ ಕಾರನ್ನ ಬಳಸ್ತಾ ಇದ್ರು. ಆದ್ರೆ ಅದೃಷ್ಟವಶಾತ್ ಅನ್ನುವಂತೆ ಮತ್ತೊಂದು ಕಾರ್ನಲ್ಲಿ ವಿಜೇಂದ್ರ ಅವರು ಪ್ರಯಾಣಿಸ್ತಾ ಇದ್ರು. ಅಂದ್ರೆ ಪಕ್ಷದ ಕಡೆಯಿಂದ ಅಧ್ಯಕ್ಷರಿಗೆ ಕೊಡುವಂತಹ ಕಾರು ಇದು. ಆದ್ರೆ ತಮ್ಮ ಪರ್ಸನಲ್ ಕಾರಲ್ಲಿ ವಿಜೇಂದ್ರ ಅವರು ಪ್ರಯಾಣ ಮಾಡ್ತಾ ಇದ್ರು, ಹಾಗಾಗಿ ಜಸ್ಟ್ ಮಿಸ್. ಪ್ರಾಣಾಪಾಯದಿಂದ ಅದೃಷ್ಟವಶಾತ್ ಎನ್ನುವಂತೆ ಪಾರಾಗಿದ್ದಾರೆ. ಚಿಕ್ಕಮಗಳೂರಿನಿಂದ ಶಿಕಾರಿಪುರಕ್ಕೆ ತೆರಳುವಂತ ಹೊತ್ತಿನಲ್ಲಿ ಅಪಘಾತ ಆಗಿರೋದು. ವಿಜೇಂದ್ರ ಕಾರಿಗೆ ಹಿಂಬದಿಯಿಂದ ಲಾರಿ ಗುದ್ದಿದೆ. ರಾಜ್ಯಾಧ್ಯಕ್ಷರಿಗೆ ಸೀಮಿತವಾಗಿರುವಂತಹ ಕಾರ್ನಲ್ಲಿ ತೆರಳುತ್ತಾ ಇದ್ದ ವೇಳೆ ಈ ಘಟನೆಯಾಗಿದೆ. ರಾತ್ರಿ ಆಗಿರುವಂತಹ ಘಟನೆ ಇದು. ಇನ್ನು ಬೀರೂರು ಮೂಲದ ಹರೀಶ್ ಎನ್ನುವರಿಗೆ ಸೇರಿದಂತಹ ಲಾರಿ ಇದು. ಮರದ ಪೀಸ್ಗಳನ್ನ ತುಂಬಿಕೊಂಡು ಚಿಕ್ಕಮಗಳೂರು ನಗರದಿಂದ ಮುಂಬೈಗೆ ತೆರಳುತ್ತಾ ಇತ್ತು ಈ ಲಾರಿ. ಸದ್ಯ ಪೊಲೀಸರು ಕಾರು ಸೇರಿದಂತೆ ಲಾರಿಯನ್ನು ಸಹ ಗ್ರಾಮಾಂತರ ಠಾಣೆಗೆ ಕರೆದುಕೊಂಡು ಹೋಗಿದ್ದು, ಲಾರಿ ಚಾಲಕನ ವಿರುದ್ಧ ಪ್ರಕರಣವನ್ನ ದಾಖಲಿಸಲು ಸಿದ್ಧತೆಯನ್ನ ನಡೆಸುತ್ತಿದ್ದಾರೆ. ರಾಜ್ಯ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರಗೆ ಸೇರಿದ ಕಾರಿಗೆ ಲಾರಿಯೊಂದು ಡಿಕ್ಕಿ ಹೊಡೆದಿದೆ. ಚಿಕ್ಕಮಗಳೂರು ತಾಲೂಕಿನ ಲಕ್ಯಾ ಕ್ರಾಸ್ ಬಳಿ ಈ ಅಪಘಾತ ಸಂಭವಿಸಿದೆ.